ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಾವು ಆರೋಗ್ಯಕರವಾಗಿ ಆನಂದಕರವಾಗಿ ನಿದ್ದೆಯಿಂದ ಎದ್ದಿರೋದಾದರೆ ಅದು ಕೇವಲ ದೇವರ ಕೃಪೆಯಾಗಿದೆ. ಮೊದಲು ಅದಕ್ಕಾಗಿ ದೇವರನ್ನು ಸ್ತುತಿಸೋಣ, ಆತನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಗತ ರಾತ್ರಿಯಲ್ಲಿ ನಮ್ಮೆಲ್ಲರನ್ನು ಸಜೀವವಾಗಿಟ್ಟಿದ್ದೀರಿ. ನಾವು ಸಂತೋಷದಿಂದ ಎದ್ದೇಳುವ ಹಾಗೆ ಮತ್ತೊಂದು ದಿನ ನೋಡುವ ಭಾಗ್ಯ ದಯಪಾಲಿಸಿದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಸ್ತುತವಾಗಿ ನಡೆಯುತ್ತಿರುವ ಯುದ್ಧಗಳ ಬಗ್ಗೆ ನೀವು ಕೇಳುತ್ತಲೇ ಇದ್ದೀರಲ್ಲ ಪ್ರಿಯರೇ. ಇಸ್ರಾಯೇಲ್ ದೇಶದಲ್ಲಿ, ಸರಹದ್ದುಗಳಲ್ಲಿ, ಗಾಜಾ ಮಾರ್ಗದಲ್ಲಿ ಎಷ್ಟೋ ಹೋರಾಟದೊಂದಿಗೆ ಯುದ್ಧ ನಡೆಯುತ್ತಾ ಇರುವಾಗ ಎಷ್ಟೋ ಜನರು ಗೋಳಾಡುವ ಧ್ವನಿ ಕೇಳಿಸುತ್ತಾ ಇವೆಯಾ? ಗತದಲ್ಲಿ ಆ ಟೆರರಿಸ್ಟ್ಗಳು ವಿಜೃಂಭಿಸಿದಾಗ ಅದಕ್ಕೆ ಪ್ರತಿಕ್ರಿಯೆ ಸಲ್ಲಿಸಿರುವ ಸೈನಿಕರು ಹೋರಾಟದ ಮಧ್ಯದಲ್ಲಿ ಅಮಾಯಕರು, ಸಾಮಾನ್ಯರು, ಮಕ್ಕಳು, ವೃದ್ಧರು ಎಷ್ಟೋ ಗಾಯಗೊಂಡಿದ್ದಾರೆ, ಅಳ್ತಾ ಇದ್ದಾರೆ. ತಿನ್ನಲು ತಿಂಡಿ ಇಲ್ಲದೆ ಮನೆಗಳೆಲ್ಲ ಬಿದ್ದು ಹೋಗಿ ಭಯಾಂದೋಲನದಲ್ಲಿದ್ದಾರೆ. ತಮ್ಮ ಪ್ರಿಯರನ್ನೆಲ್ಲ ಕಳೆದುಕೊಂಡಿದ್ದಾರೆ. ತಮ್ಮ ಪ್ರಿಯರು ಮರಣ ಹೊಂದಿದ್ದಕ್ಕೆ ತಾಳಿಕೊಳ್ಳಲಾರದ ವೇದನೆಯಲ್ಲಿದ್ದಾರೆ. ಯಾವಾಗಲೂ ದೇವರನ್ನು ಸ್ತುತಿಸಬೇಕು ಪ್ರಿಯರೇ. ಈ ದಿನ ನಾವು ಕ್ಷೇಮವಾಗಿದ್ದೇವೆ, ಆದರೆ ಮುಂದೆ ಏನಾಗ್ಲಿಕ್ಕಿದೆ ಎಂದು ನಮಗೆ ಗೊತ್ತಿಲ್ಲ. ಇದು ಪ್ರಪಂಚ ಯುದ್ಧವಾಗಿ ಮಾರ್ಪಡುತ್ತೆ ಎಂಬುದಾಗಿ ಕೂಡ ಕೇಳ್ತಲೇ ಇದ್ದೇವಲ್ಲವೇ? ಕಾಣಿಸುತ್ತಲೇ ಇದೆ. ಕೇಳೋದೇನು? ಅಯ್ಯೋ, ಬೈಬಲ್ ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ಕ್ರಿಸ್ತನ ಬರೋಣದಕ್ಕಿಂತ ಮುಂಚೆ ನಡೆಯುವಂತಹ ಯುದ್ಧಗಳು, ಕೊರತೆಗಳು, ಹಿಂಸೆಗಳು, ಮರಣಗಳು ಈ ದಿನ ಕಣ್ಣಾರೆ ನೋಡ್ತಿದ್ದೇವೆ. ನೀವು ಬೈಬಲ್ ಓದುತ್ತಾ ಇದ್ದೀರಾ? ದೇವರಿಗೆ ಭಯಪಡ್ತಾ ಇದ್ದೀರಾ? ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುತ್ತಾ ಯಾವಾಗಲೇ ಆಗಲಿ ಕರ್ತನು ಬರುವಾಗ ಎತ್ತಲ್ಪಡಲು ಸಿದ್ಧರಾಗಿದ್ದೀರಾ? ಆಮೋಸನ ಪುಸ್ತಕ 8ನೇ ಅಧ್ಯಾಯದಲ್ಲಿ ನೀವು ನಿಮ್ಮ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಿದ್ಧಗೊಳ್ಳಿರಿ ಎಂದು ವಾಕ್ಯ ಹೇಳುತ್ತೆ. ಆಮೋಸನ ಪುಸ್ತಕ 4ನೇ ಅಧ್ಯಾಯದಲ್ಲಿ ಒಂದು ಮುಖ್ಯವಾದ ವಚನವಿದೆ. ಅದನ್ನು ಈ ದಿನ ನಾವು ಧ್ಯಾನಿಸೋಣ. 4ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಇಸ್ರಾಯೇಲೇ, ನಾನು ಹೀಗೆ ನಿಮಗೆ ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ನೀವು ಅಂದರೆ ಭಾರತೀಯರೇ, ಹೌದಲ್ಲವೇ? ಯೇಸು ಈ ದಿನ ಎಲ್ಲರಿಗೂ ದೇವರಾಗಿದ್ದಾರೆ. ಪ್ರತಿಯೊಬ್ಬರೂ ನಾವು ಆತನ ಸಿಂಹಾಸನದ ಮುಂದೆ ನಿಂತ್ಕೊಳ್ಬೇಕು. ಆತನು ಮೇಘಾರೂಢನಾಗಿ ಬರುವಾಗ ಪ್ರತಿ ಕಣ್ಣು ಆತನಿಗೆ ನೋಡುವವು. ಆತನಿಗೆ ತಿವಿದಂಥವರು, ಆತನಿಗೆ ತಿರಸ್ಕರಿಸಿದಂಥವರು ಎದೆ ಬಡಿದುಕೊಂಡು ಆಳ್ತಾರಂತೆ. ಆವಾಗ ಆತರೆ ಪ್ರಯೋಜನವಿಲ್ಲ. ಈಗ ನಾವು ಸರಿಪಡಿಸಿಕೊಳ್ಬೇಕು, ಸಿದ್ಧಗೊಳ್ಳಬೇಕು. ನಿಮ್ಮ ದೇವರ ಸನ್ನಿಧಿಯಲ್ಲಿ ಸಿದ್ಧಗೊಳ್ಳಿರಿ. ಆತನ ಬರೋಕ್ಕಾಗಿ ಸಿದ್ಧ ಮಾಡಿಕೊಳ್ಳಿರಿ. ನೋಡಿ, ಒಂದು ಇಂಟರ್ವ್ಯೂಗೆ ಹೋಗುವವನು ಅದಕ್ಕನುಗುಣವಾಗಿ ಯಾವ ರೀತಿ ಡ್ರೆಸ್ ಮಾಡಿಕೊಂಡು ಹೋಗ್ತಾನೆ. ಮದುವೆಗೆ ಹೋಗಬೇಕೆಂದಿರುವವನು ಅದಕ್ಕೆ ತಕ್ಕಂತೆ ಸಿದ್ಧನಾಗಿ ಹೋಗುತ್ತಾನೆ. ಒಂದು ಯುದ್ಧಕ್ಕೆ ಹೋಗಬೇಕೆಂದಿರುವವನು ಅದಕ್ಕೆ ತಕ್ಕಂತೆ ತನ್ನ ಆಯುಧಗಳನ್ನು ಹಿಡಿದುಕೊಂಡು ಹೋಗ್ತಾನೆ. ಒಬ್ಬ ಅಧಿಕಾರಿ, ಒಬ್ಬ ಡಾಕ್ಟರ್ ತನ್ನ ಕೆಲಸಕ್ಕೆ ಹೋಗುವಾಗ ಅದಕ್ಕೆ ತಕ್ಕಂತ ಡ್ರೆಸ್ ಹಾಕಿಕೊಂಡು ಹೋಗ್ತಾನೆ, ಇಲ್ಲವೇ ತನ್ನ ಕೆಲಸಕ್ಕೆ ಬೇಕಾದ ಉಪಕರಣ ತೆಗೆದುಕೊಂಡು ಹೋಗ್ತಾನೆ. ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ಶುಭ್ರವಾಗಿ ಬಟ್ಟೆ ಧರಿಸಿಕೊಂಡು, ಕತ್ತಿ ಖಡ್ಗ ಹಿಡಿದುಕೊಂಡು, ಇಲ್ಲವೇ ನಮ್ಮ ವಾಚ್ಗಳು, ನಮ್ಮ ಬಂಗಾರ ಚೈನ್ಗಳು, ಇಲ್ಲವೇ ಶೂಗಳು ಹಾಕಿಕೊಂಡು ಸಿದ್ಧರಾಗುವಂಥದ್ದಾಗಿದೆಯಾ? ದೇವರ ಮುಂದೆ ಕಾಣಿಸಿಕೊಳ್ಳುವುದು ಅಂದರೆ ಮನುಷ್ಯರು ಹೊರನೋಟ ನೋಡುತ್ತಾರೆ, ಆದರೆ ದೇವರು ಹೃದಯವನ್ನು ನೋಡುವಾತನಾಗಿದ್ದಾರೆ. ಅದಕ್ಕೆ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳಬೇಕು. ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ, ಕೃತಜ್ಞತೆಯ ಹೃದಯದೊಂದಿಗೆ, ಪಶ್ಚಾತ್ತಾಪದಿಂದ ಕೂಡಿದ ಹೃದಯದೊಂದಿಗೆ ಸಿದ್ಧರಾಗಬೇಕು. ಕುಗ್ಗಿದ ಮನಸ್ಸು ಆತನಿಗೆ ಇಷ್ಟವಾದ ಯಜ್ಞ. ಆತನು ದೀನರನ್ನು ಕನಿಕರಿಸುತ್ತಾನೆ. ದೀನ ಹೃದಯದೊಂದಿಗೆ ನಾವು ನಂಬಿಗಸ್ತರಾಗಿ ದೇವರ ಮುಂದೆ ಕಾಣಿಸಿಕೊಳ್ಳಬೇಕು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮಲ್ಲಿರುವ ಅಹಂಕಾರವನ್ನು, ನಮ್ಮಲ್ಲಿರುವ ಸ್ವಾರ್ಥವನ್ನು, ನಮ್ಮೊಳಗಿರುವ ಚಿಕ್ಕ ಚಿಕ್ಕ ಬಲಹೀನತೆಗಳಿಂದ ಕೂಡಿರುವ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಕರ್ತನ ಸನ್ನಿಧಿಯಲ್ಲಿ ಆಟೋಮೆಟಿಕ್ ಆಗಿ ನಾವು ಸ್ವಸ್ಥರಾಗುತ್ತೇವೆ, ಆಟೋಮೆಟಿಕ್ ಆಗಿ ರಕ್ಷಣೆ ಹೊಂದುತ್ತೇವೆ ಅನ್ನೋದಾದರೆ ಅಜ್ಞಾನ. ನಂಬುವುದಾದರೆ ಅದ್ಭುತವನ್ನು ಕಾಣ್ತೀರಿ, ಒಪ್ಪಿಕೊಳ್ಳುವುದಾದರೆ ಕ್ಷಮಾಪಣೆ ಹೊಂದುತ್ತೀರಿ. ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನಿಗೆ ಹುಡುಕುವುದಾದರೆ ಆತನು ದೊರಕುತ್ತಾನೆ.
ಹಾಗಾಗಿ ನಮ್ಮ ಜೀವಿತಗಳನ್ನು ದೇವರ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಪಾಪ ಒಪ್ಪಿಕೊಳ್ಳಬೇಕು. ಆತನು ಯಾವತ್ತೋ ತನ್ನ ರಕ್ತ ಸುರಿಸಿದ್ದಾರೆ, ಆಟೋಮೆಟಿಕ್ ಆಗಿ ನಮ್ಮ ಪಾಪವೆಲ್ಲ ಕ್ಷಮಿಸಲ್ಪಡ್ತವೆ ಎಂಬ ಬೋಧನೆ ಈ ದಿನ ಬಂದಿದೆ. ಎಚ್ಚರ ಪ್ರಿಯರೇ, ಯಾರ್ಯಾರು ಆತನನ್ನು ಅಂಗೀಕರಿಸುವರೋ ಅವರೆಲ್ಲರನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುವನು. ಹಾಗಾಗಿ ಯೇಸುವಿನ ಮುಂದೆ ನಿಮ್ಮ ಜೀವಿತ ಬಟ್ಟ ಬಯಲು ಪಡಿಸಿಕೊಂಡಿದ್ದೀರಾ? ಯೇಸುವಿನ ಮುಂದೆ ನಿಮ್ಮ ಸ್ಥಿತಿ ಎಂಥದ್ದೆಂದು ಒಪ್ಪಿಕೊಂಡಿದ್ದೀರಾ? ಯಾವುದೋ ಒಂದು ಭಾನುವಾರವೋ ಅಥವಾ ಡಿಸೆಂಬರ್ 31ನೇ ತಾರೀಕಿಗೋ ಒಪ್ಪಿಕೊಳ್ಳಲು ಕಾದಿರಬೇಡಿ. ಅಲ್ಲಿಯವರೆಗೂ ನಾವು ಜೀವಂತವಾಗಿರ್ತೇವೋ ಇಲ್ಲೋ ಗೊತ್ತಿಲ್ಲ. ಈ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದಲ್ಲವೇ? ಅದು ಕಾಣಿಸುತ್ತಲೇ ಇದೆ. ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. ನೀವು ಪಾಪ ಒಪ್ಪಿಕೊಳ್ಳುವುದಾದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವಾಗ ನೀವು ಆತನಿಗೆ, ಅಂದರೆ ಆತನ ಮುಂದೆ ಸಿದ್ಧಗೊಂಡಿರುವ ಮೊದಲ ಗಿತ್ತಿಯಂತೆ ಕಾಣಿಸಿಕೊಳ್ತೀರಿ ಎಂದು ಬೈಬಲ್ ಹೇಳುತ್ತದೆ. ನಾವು ಅಲಂಕರಿಸಲ್ಪಡಬೇಕು. ನಮ್ಮ ಅಲಂಕಾರ ಬೆಳ್ಳಿ ಬಂಗಾರ ಅಲ್ಲ, ಆದರೆ ಪ್ರೀತಿ, ಐಕ್ಯತೆ, ಆಶೀರ್ವಾದ, ಅನುತಾಪ, ಕರುಣೆ, ಕನಿಕರ, ದಯೆ ಇವುಗಳನ್ನು ಹೊಂದಿ ಇವುಗಳಿಂದ ಅಲಂಕರಿಸಲ್ಪಟ್ಟು ಕರ್ತನ ಮುಂದೆ ಕುಗ್ಗಿದ ಹೃದಯದೊಂದಿಗೆ ನಿಲ್ಲಬೇಕೆಂದು ದೇವರು ಆಶಿಸುತ್ತಾರೆ. ಹೌದು ಪ್ರಿಯರೇ, ಕರ್ತನ ಬರೋಣ ಅತಿ ಸಮೀಪವಾಗಿದೆ. ಇದೇ ಆಮೋಸ ಪುಸ್ತಕ 8ನೇ ಅಧ್ಯಾಯದಲ್ಲಿ ನೀವಿಡೀ ಆಮೋಸ ಪುಸ್ತಕ ಓದುವುದಾದರೆ ಈ ದಿನಗಳಲ್ಲಿ ನಡೆಯುವ ಸಂಗತಿಗಳು ಅಲ್ಲಿ ಬರೆದಿರುವಂತೆ ನೋಡಬಹುದು. ಆಮೋಸ 1ನೇ ಅಧ್ಯಾಯ 6ನೇ ವಚನ, ಈ ದಿನಗಳಲ್ಲಿ ಏನೆಲ್ಲ ಕಾರ್ಯಗಳು ಆಗ್ತಿವೆ ಎಂದು ಅದನ್ನೇ ಆ ಕಾಲದಲ್ಲಿ ಪ್ರವಾದಿಗಳಿಂದ ದೇವರು ಬರೆಸಿಟ್ಟಿದ್ದಾರೆ. ನಾನು ಗಾಜದ ಕೋಟೆಯ ಮೇಲೆ ಬೆಂಕಿಯನ್ನು ಸುರಿಸುವೆನು, ಅದು ಅದರ ಅರಮನೆಗಳನ್ನೆಲ್ಲ ದಹಿಸಿ ಬಿಡುವುದು. ಪ್ರಸ್ತುತ ಯುದ್ಧದಲ್ಲಿಯೇ ಆ ಒಂದು ಗಾಜಾ ಪೌಳಿ ಗೋಡೆಯ ಮೇಲೆ ಬಾಂಬ್ಗಳ ದಾಳಿ ನಡೆಯುತ್ತಿರುವಾಗ ಅದರಲ್ಲಿದ್ದ ಜನರಿಗೆ ಎಲೆಕ್ಟ್ರಿಸಿಟಿ ಇಲ್ಲದೆ, ವಾಟರ್ ಇಲ್ಲದೆ, ತಿಂಡಿ ಇಲ್ಲದೆ ಎಂತಹ ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲವೇ? ಇವು ಕರ್ತನ ಬರೋಣದ ದಿನವಾಗಿವೆ ಎಂದು ಗೊತ್ತಾಗುತ್ತೆ. ಹಾಗೆ 8ನೇ ಅಧ್ಯಾಯ 11ನೇ ವಚನ ನೋಡಿ, ಮುಂಬರುವ ದಿನಗಳಲ್ಲಿ ದೇಶಕ್ಕೆ ನಾನು ಕ್ಷಾಮವನ್ನು ಉಂಟು ಮಾಡುವೆನು. ಈ ಯುದ್ಧ ಮುಂದುವರಿಯುವುದಾದರೆ ಪ್ರಪಂಚ ದೇಶಗಳಲ್ಲೆಲ್ಲ ಬರಗಾಲ ಪ್ರಾರಂಭವಾಗ್ತದಂತೆ. ಯುದ್ಧಗಳಿಂದ ಕೊರತೆ, ಬರಗಾಲಗಳು ಹೆಚ್ಚಾಗ್ತವೆ, ಅಭಿವೃದ್ಧಿ ನಿಂತು ಹೋಗ್ತದೆ, ಎಲ್ಲವೂ ದಹಿಸಲ್ಪಡ್ತಾ ಇರುತ್ತೆ. ಮತ್ತೆ ಎಲ್ಲ ಕಟ್ಟಿಕೊಳ್ಳಲು ಬಹಳ ಕಷ್ಟವಾಗಿರುತ್ತೆ. ಯಾವುದೇ ಆಗಲಿ ಕಟ್ಟಿಕೊಳ್ಳಲು ಟೈಮ್ ಬೇಕು. ಕೆಡವಿ ಹಾಕಿಕೊಳ್ಳಲು ಎಷ್ಟು ಟೈಮ್ ಬೇಕು ಹೇಳಿ? ಎಷ್ಟೋ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ಸ್ ಬಿಲ್ಡಿಂಗ್ ಎಲ್ಲ ನೆಲಸಮವಾಗಿ ಬಿದ್ದಿವೆ. ಎಷ್ಟೋ ಕಾರುಗಳೆಲ್ಲ ಸುಟ್ಟು ಬೂದಿಯಾಗ್ಬಿಟ್ಟಿವೆ. ಅದು ಎಷ್ಟು ದೊಡ್ಡ ನಷ್ಟವನ್ನು ಉಂಟು ಮಾಡ್ತದೆ ನೋಡಿರಿ. ನಾಶನವು ಬರಮಾಡಿಕೊಳ್ಳುವ ಮನುಷ್ಯನಾಗಿದ್ದಾನೆ. ತನಗೆ ತಾನೇ ನಾಶನ ಉತ್ಪತ್ತಿ ಮಾಡಿಕೊಳ್ತಿದ್ದಾನೆ. ತಾನು ಕೊಲ್ಲಲ್ಪಡ್ತಿದ್ದಾನೆ. ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳುವಂತಹ ದಿನಗಳಾಗಿವೆ. ಇವು ಘೋರವಾದ ಅಂತ್ಯ ದಿನಗಳಾಗಿವೆ. ಮುಂಬರುವ ದಿನಗಳಲ್ಲಿ ನಾನು ಕ್ಷಾಮವನ್ನುಂಟು ಮಾಡುವೆನು. ಆ ಕ್ಷಾಮವು ಏನಂತೆ? ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲದೆ ಅದಕ್ಕಿಂತಲೂ ಹೆಚ್ಚಾದ ತಿಂಡಿ ಆಹಾರವಿಲ್ಲದ ಕ್ಷಾಮಕ್ಕಿಂತಲೂ ಘೋರವಾದ ಕ್ಷಾಮ ಯಾವುದೆಂದರೆ, ಅಂತ್ಯ ದಿನಗಳಲ್ಲಿ ಅನೇಕರು ಅಂದುಕೊಳ್ಳುವ ಹಾಗೆ ಆಹಾರ ನೀರಿನ ವಿಷಯದಲ್ಲಿ ಬರಗಾಲ ಬರುವುದು ಮಾತ್ರವಲ್ಲ, ದೇವರ ವಾಕ್ಯಕ್ಕೆ ಬರಗಾಲ ಬರ್ತದಂತೆ. ವಾಕ್ಯ ಹೇಳುವವರಿರೋದಿಲ್ಲ, ವಾಕ್ಯ ದೊರಕುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಿ. ಬಹಳಷ್ಟು ಸಾರಿ ನಮ್ಮ ಸಹೋದರರಿಗೆ ನಾನು ಹೇಳ್ತಾ ಇರ್ತೇನೆ, ಎಷ್ಟು ದಿನಗಳವರೆಗೂ ನಮಗೆ ಸ್ವೇಚ್ಛೆ ಇರುತ್ತೋ, ಸುವಾರ್ತೆ ಸಾರುವ ಭಾಗ್ಯ ಇರುತ್ತೋ, ಅಪ್ಲೋಡ್ ಮಾಡಿರಿ ಯೂಟ್ಯೂಬ್ನಲ್ಲಿ, ಕನಿಷ್ಠ ಅದು ಇರುವವರೆಗೂ ಕೇಳ್ತಾರಲ್ಲವೇ? ಪ್ರಿಸರ್ವ್ ಮಾಡಿರಿ ಹಾರ್ಡ್ ಡಿಸ್ಕ್ನಲ್ಲಿ, ಕರ್ತನ ಬರೋಣದವರೆಗೂ ಪ್ರಚುರಪಡಿಸೋಣ ಅನ್ನುತ್ತೇನೆ. ಹೌದು ಪ್ರಿಯರೇ, ಕರ್ತನ ಬರೋಣದವರೆಗೂ ಆತನ ವಾಕ್ಯವನ್ನು ಭದ್ರಪಡಿಸಿಕೊಳ್ಳಬೇಕು. ಬಂಗಾರ ಬೆಳ್ಳಿ ನಮ್ಮ ಆಸ್ತಿ ಮುಖ್ಯವಲ್ಲ ಭದ್ರಪಡಿಸಿಕೊಳ್ಳುವುದಕ್ಕಾಗಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಭದ್ರವಾಗಿಟ್ಟುಕೊಳ್ಳಬೇಕು. ಮುಂಬರುವ ದಿನಗಳಲ್ಲಿ ದೇಶಕ್ಕೆ ಕ್ಷಾಮವನ್ನುಂಟು ಮಾಡುವೆನು. ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ಯೆಹೋವನ ಮಾತು ಕೇಳಲಾರದಕ್ಕಾಗಿ ಉಂಟಾಗುವ ಕ್ಷಾಮವೇ ಆಗಿರುತ್ತೆ. ಇದೇ ಯೆಹೋವನ ವಾಕ್ಯ. ಹಾಗಾಗಿ ಜನರು ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುತ್ತಾ ಇರುವರು, ಇಲ್ಲವೇ ಓಡಾಡುವರು. ಆದರೂ ಅದು ಅವರಿಗೆ ಸಿಕ್ಕುವುದಿಲ್ಲ. ದೇವರ ವಾಕ್ಯಕ್ಕೆ ಈಗಲೇ ಬರಗಾಲ ಬಂದಿದೆ. ಅದೇನೆಂದರೆ, ಅಯ್ಯೋ ಬಹಳ ವಾಕ್ಯ ಇದೆ ಅಲ್ಲವೇ ಎಂದು ಕೆಲವರು ಹೇಳ್ತಾರೆ. ಫೇಕ್ ಅನ್ನುತ್ತಾರಲ್ಲವೇ, ಒರಿಜಿನಲ್ ಈಗ ಇಲ್ಲ ಪ್ರಿಯರೇ. ಎಲ್ಲ ಕಡೆ ನಟನೆಯ ಭಕ್ತಿ ಕಾಣಿಸಿಕೊಳ್ಳುತ್ತಿದೆ. ದೇವರ ವಾಕ್ಯ ಕಲಬೆರಿಕೆಯನ್ನು ಮಾಡಿ ಬೋಧಿಸುವಂತಹ ಸೈತಾನನ ಬೋಧನೆ ಬೋಧಿಸಲ್ಪಡ್ತಿದೆ. ಬಿ ಕೇರ್ಫುಲ್. ಯಾವುದು ದೇವರ ವಾಕ್ಯವಾಗಿದೆಯೋ, ಯಾವುದು ಅಲ್ಲವೋ, ಯಾರು ದೇವರ ಪ್ರವಾದಿಯಾಗಿದ್ದಾರೋ, ಯಾರು ಸುಳ್ಳು ಪ್ರವಾದಿಯಾಗಿದ್ದಾರೋ ಎಂದು ತಿಳಿದುಕೊಳ್ಳುವ ಸ್ಥಿತಿ ನಿಮ್ಮಲ್ಲಿ ಇರದೇ ಇರುವುದಾದರೆ ನೀವು ಮೋಸ ಹೋಗ್ತೀರಿ.
ಅಂತ್ಯ ದಿನಗಳಲ್ಲಿ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಹುಟ್ಟುತ್ತಾರೆಂದು ವಾಕ್ಯ ಹೇಳುತ್ತೆ. ಅದಕ್ಕೆ ದೇವರ ವಾಕ್ಯ ಎಂದು ಹೇಳಲ್ಪಡುವ ಪರಿಶುದ್ಧ ಸತ್ಯವೇದವನ್ನು ಪಠಿಸಿ ಧ್ಯಾನಿಸಿ ಹೃದಯದೊಳಗೆ ಭದ್ರಪಡಿಸಿಕೊಳ್ಳುವುದಾದರೆ, ಉದಾಹರಣೆಗೆ ಒಬ್ಬರೊಂದಿಗೆ ನಾವು ಹೆಚ್ಚು ಸಮಯ ಕಳೆಯುವಾಗ, ಅವರೊಂದಿಗೆ ಹೆಚ್ಚು ಇಂಟರ್ಯಾಕ್ಟ್ ಮಾಡುತ್ತಿರುವಾಗ ಅವರ ಅಭಿರುಚಿ ಏನೆಂದು, ಅವರಿಗೆ ಇಷ್ಟವಾದದ್ದು ಇಷ್ಟವಿಲ್ಲದೇನೆಂದು ಗೊತ್ತಾಗುತ್ತೆ. ಹಾಗೆ ನಾವು ಕೂಡ ದೇವರೊಂದಿಗೆ ಸಮಯ ಕಳೆಯುವಾಗ, ದೇವರ ವಾಕ್ಯ ಬಹಳ ಓದುವಾಗ, ಪ್ರಾರ್ಥನೆ ಮಾಡುತ್ತಿರುವಾಗ, ಅನುಭವಗಳನ್ನು ಅನ್ವಯಿಸಿಕೊಳ್ಳುತ್ತಿರುವಾಗ, ವಾಕ್ಯಾನುಸಾರವಾಗಿ ಜೀವಿಸುತ್ತಿರುವಾಗ, ಈ ಬೈಬಲ್ ನಮ್ಮ ಕೈಯಲ್ಲಿ ಇಲ್ಲದಿದ್ದರೂ ಕೂಡ ದೇವರ ವಾಕ್ಯ ಏನಾಗಿದೆ ಎಂದು, ಯಾವುದು ಆತನ ಮನಸ್ಸು, ಯಾವುದು ಆತನ ಅಭಿಲಾಷೆ, ಯಾವುದು ಆತನ ಇಷ್ಟ, ಯಾವುದು ಆತನ ಚಿತ್ತ ಎಂಬುದು ನಮಗೆ ಗೊತ್ತಾಗ್ತದೆ. ಈ ದಿನ ಅಂತಹ ಭಕ್ತಿಯುಳ್ಳವರಾಗಿ ನಾವಿರಬೇಕು. ನಮ್ಮ ಕೈಯಿಂದ ಬೈಬಲ್ ಕಸ್ಕೊಳ್ಳುವ ದಿನಗಳು ಬಂದಿವೆ. ನಮಗೆ ಬೈಬಲ್ ಲಭ್ಯವಿಲ್ಲದ ದಿನಗಳು ಬಂದಿವೆ. ನಮಗೆ ವಾಕ್ಯ ಸಾರುವವರು ಇಲ್ಲದ ದಿನಗಳು ಬರಲಿಕ್ಕಿವೆ. ವಾಕ್ಯದ ಬರಗಾಲ ಬರುತ್ತೆ ಎಂದು ದೇವರು ಮೊದಲೇ ಹೇಳಿದ್ದಾರೆ. ಯಾವುದೋ ಯುದ್ಧದಲ್ಲಿ ನೀವು ಸಿಕ್ಕಾಕೊಳ್ಳುವಾಗ ಯಾವ ಪಾಸ್ಟರ್ ಬಂದು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ ಹೇಳಿ? ಯಾವುದೋ ಬಂಡೆಯ ಕೆಳಗೆ ನೀವು ಸಿಕ್ಕಾಕೊಂಡಾಗ, ಯಾವುದೋ ಹೋರಾಟದಲ್ಲಿ ನೀವು ಸಿಕ್ಕಾಕೊಂಡಾಗ, ನೀವೇ ನಿಮ್ಮ ದೇವರಿಗೆ ಮೊರೆ ಇಡುವಂಥದ್ದು ನಿಮ್ಮ ಕೈಲಾಗದಿರುವಾಗ, ನೀವು ದೇವರ ಕಡೆಗೆ ಕೂಗಿಕೊಳ್ಳುವಂತಹ ಸ್ವೇಚ್ಛೆ ನಿಮಗೆ ಇಲ್ಲದಿರುವಾಗ, ಅಯ್ಯೋ, ಅದು ಭಯಂಕರವಾದ ಶ್ರಮೆಯಾಗಿರುತ್ತೆ. ಈ ಅಂತ್ಯ ದಿನಗಳಲ್ಲಿ ನಾವು ಸಿದ್ಧರಾಗಿರಬೇಕು. ಸಾಯುವುದಕ್ಕಾಗಿಯೂ ಸಿದ್ಧವೇ, ಜೀವಿಸುವುದಕ್ಕಾಗಿಯೂ ಸಿದ್ಧವೇ, ಹಿಂಸೆಗಾಗಿಯೂ ಸಿದ್ಧವೇ. ಅದೇ ಕ್ರೈಸ್ತಿಯ ಭಕ್ತಿಯ ಸಾರವಾಗಿದೆ. ಯೇಸುವನ್ನೇ ದೃಷ್ಟಿಸುತ್ತಾ ನಾವು ಮುಂದಕ್ಕೆ ಸಾಗಬೇಕು. ದೇವರೊಂದಿಗೆ ನೀವು ಸಹವಾಸದಲ್ಲಿರಬೇಕು. ದೇವರ ವಾಕ್ಯ ಇದಾಗಿದೆ. ಇದು ಕಥೆಗಳ ಪುಸ್ತಕ ಅಲ್ಲ, ಇವು ಬರೀ ಮಾತುಗಳಲ್ಲ. ಆತನ ವಾಗ್ದಾನಗಳು ಸ್ವಾಧೀನ ಮಾಡಿಕೊಳ್ಳಬೇಕು. ಆಯಾ ಸಮಯಗಳಲ್ಲಿ ದೇವರ ಮಾತು ನಿಮ್ಮನ್ನು ಹೇಗೆ ಬದುಕಿಸುತ್ತದೋ, ಹೇಗೆ ಜೀವಿಸುವಂತೆ ಮಾಡುತ್ತದೋ, ನಿಮ್ಮ ಅನುದಿನದ ಜೀವಿತದಲ್ಲಿ ನೀವು ಅನುಭವಿಸುವ ಸ್ಥಾನಕ್ಕೆ ಆತ್ಮಿಕವಾಗಿ ನೀವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೇ ಅನುದಿನವೂ ದೇವರ ವಾಕ್ಯ ನಿಮಗೆ ಸಾರುತ್ತಿದ್ದೇನೆ. ಯುದ್ಧಗಳು ಹೆಚ್ಚಾಗುತ್ತಾ ಇವೆ, ಅಕ್ರಮ ಹೆಚ್ಚಾಗ್ತಾ ಇದೆ, ಹೋರಾಟಗಳು ಹೆಚ್ಚಾಗ್ತಿವೆ, ಆಟಂಕಗಳು ಹೆಚ್ಚಾಗ್ತಿವೆ. ಸತ್ಯ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಸ್ವೇಚ್ಛೆಯಿಲ್ಲದ ಪರಿಸ್ಥಿತಿಗಳು, ಇಲ್ಲದ ರೀತಿಯಲ್ಲಿ ಭಯಂಕರವಾದ ತಪ್ಪು ಬೋಧನೆ ಮಾತ್ರ ವಿಸ್ತರಿಸುವುದನ್ನು ನೋಡ್ತಿದ್ದೇವಲ್ಲವೇ? ಈ ಅಂತ್ಯ ದಿನಗಳಲ್ಲಿ ನಾವು ನಮ್ಮ ದೇವರ ಮುಂದೆ ಕಾಣಿಸಿಕೊಳ್ಳುವುದಕ್ಕಾಗಿ ಸಿದ್ಧಗೊಳ್ಳೋಣ. ಆತನನ್ನು ಗುರುತಿಸೋಣ. ಆತನ ಮೃದುವಾದ ಸ್ವರ ಕೇಳಿಸಿಕೊಳ್ಳೋಣ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವ ನಾವು ನಿರ್ದೋಷಿಗಳಾಗಿಯೂ ನಿಷ್ಕಳಂಕರಾಗಿಯೂ ಇರಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಮೇಘಾರೂಢನಾಗಿ ಯೇಸು ಬರ್ಲಿಕ್ಕಿದ್ದಾರೆ ಪ್ರಿಯರೇ, ಇದು ನಿಜ. ಈಗ ಬೇಗನೆ ಬರ್ತೇನೆ ಎಂದು ಹೇಳಿರುವ ಯೇಸು ಬರ್ಲಿಕ್ಕಿದ್ದಾರೆ. ಆತನಲ್ಲಿ ನಂಬಿಕೆ ಇಟ್ಟವರನ್ನು ಆತನಿರುವ ಸ್ಥಳದಲ್ಲಿ ಆತನೊಂದಿಗೆ ನಮ್ಮನ್ನು ಸಹ ಇಟ್ಟುಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ಕರೆದೊಯ್ಯಲು ಬರ್ಲಿಕ್ಕಿದ್ದಾರೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರುವ ಹಾಗೆ ನಾನು ಮತ್ತೆ ಬಂದು ನಿಮ್ಮನ್ನು ಕರೆದೊಯ್ತೇನೆ ಅಂದಿದ್ದಾರೆ. ಅದು ನೆರವೇರುವ ಸಮಯ ಆಸನವಾಗಿದೆ. ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳೋಣ, ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಕರ್ತನನ್ನೇ ಹೊಂದಿಕೊಂಡಿರುವುದನ್ನು ಕಲಿತುಕೊಳ್ಳೋಣ. ಪ್ರಾರ್ಥನೆಯಿಂದ ಪ್ರಾರಂಭಿಸಿ ದೇವರೊಂದಿಗೆ ಮಾತಾಡಿಕೊಳ್ಳುವಂತಹ ಅನುಭವ ಹೊಂದಿಕೊಳ್ಳೋಣ. ಪ್ರತಿ ದಿನ ಒಬ್ಬಂಟಿಗರಾಗಿ ಏಕಾಂತವಾಗಿ ದೇವರೊಂದಿಗೆ ಮಾತಾಡಿಕೊಳ್ಳುವ ಅನುಭವ ಹೊಂದಿಕೊಳ್ಳೋಣ. ಈ ದಿನ ಬುಧವಾರ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ. ನಿಮ್ಮ ಸಭೆಗಳಿಗೆ ಹೋಗಿ ಪ್ರಾರ್ಥಿಸಿರಿ, ವೈಯಕ್ತಿಕವಾಗಿ ಪ್ರಾರ್ಥಿಸಿರಿ. ಕರ್ತನ ಮುಂದೆ ಯಾವಾಗಲೂ ಸಿದ್ಧರಾಗಿದ್ದುಕೊಂಡು ಆತನು ಯಾವುದೇ ಗಳಿಗೆಯಲ್ಲಿ ಬಂದರೂ ಕೂಡ ಆತನೊಂದಿಗೆ ಎತ್ತಲ್ಪಡುವ ಭಾಗ್ಯವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಭಯ ಆಂದೋಲನ ಉಂಟು ಮಾಡುವ ಈ ಪರಿಸ್ಥಿತಿಯಲ್ಲಿ ಯಾವಾಗ ಏನಾಗುತ್ತದೋ ಎನ್ನುವಂತಹ ಈ ಪ್ರಪಂಚ ದೇಶದ ಜನರು ಕರ್ತನೆ ಒದ್ದಾಡುತ್ತಿರುವಾಗ, ಕತ್ತಿಗಳನ್ನು ತೆಗೆಯುತ್ತಿರುವಾಗ, ಯುದ್ಧಕ್ಕಾಗಿ ತವಕ ಪಡುತ್ತಿರುವಾಗ, ಸಮಾಧಾನ ಅನ್ನುತ್ತಲೇ ಕತ್ತಿಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾ, ಗನ್ನನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಂಬ್ಗಳನ್ನು ಹಾಕುತ್ತಾ ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ಯೆಶಯ್ಯ, ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೂ, ನಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳುವುದಕ್ಕೂ, ನಿಮ್ಮ ಮುಂದೆ ಕಾಣಿಸಿಕೊಳ್ಳುವುದಕ್ಕೂ, ನಾವು ಸಿದ್ಧಗೊಳ್ಳುವುದಕ್ಕೂ ಸಹಾಯ ಮಾಡಿರಿ. ನಿಮ್ಮ ವಾಕ್ಯದಿಂದ ನಾವು ಭದ್ರಪಡಿಸಲ್ಪಡುವ ಹಾಗೆ, ನಿಮ್ಮ ವಚನದಲ್ಲಿರುವ ಪ್ರತಿ ಮಾತನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಆಧರಿಸಲ್ಪಡುವ ಹಾಗೆ, ನಿಮ್ಮ ಆತ್ಮನಿಂದ ನಡೆಸಲ್ಪಡುವ ಹಾಗೆ ಎಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.